ಗುರುಜಿ 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 ಹೇಳೋ ಮುಂಡೆ ಇದೆ. ಗೆದ್ರು ಅಳ್ತೀಯ ಸೋತ್ರು ಅಳ್ತೀಯಲ್ಲೋ ಮುಂಡೆ ಇದೆ. ಅದು ಕಣ್ಣೀರು ಗುರುಜಿ, ಇದು ಆನಂದ ಪುಷ್ಪ. ಅದು ಆನಂದ ಪುಷ್ಪ ಅಲ್ವೋ, ಆನಂದ ಬಾಷ್ಪ. ಅಯ್ಯೋ ಗುರುಜಿ 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 ಬಾಯ್ಗೆ ಹೇ ಮುಂಡೆದೆ, ಸಕ್ಕರೆ ಹಾಕ ತಿಳಕ್ ಬಂದೆ ಗುರೂಜಿ. ಹುಷಾರಾಗಿ ಪಾಸ್ ಕೊಟ್ಟು ಮಾತಾಡೋ ಮುಂಡೆದೆ. ಒಂದು ಕ್ಷಣ ನನಗೆ ಭಯನೇ ಆಗೋಯ್ತು. ಓಕೆ ಓಕೆ, ಅದು ಯಾವ ಬಾಯಲ್ಲಿ ಹೇಳಿದ್ರಿ ಗುರುಜಿ? ಹೋಮ್ ಗ್ರೌಂಡ್ ವಿಘ್ನ 3ಕ್ಕೂ ಮುಕ್ತಾಯ ಆಗುತ್ತೆ ಮುಂಡೆದೆ ಅಂತ. ಹಂಗೆ ಆಗ್ಬಿಡ್ತಲ್ಲ ಗುರೂಜಿ ಗುರೂಜಿ ಗುರೂಜಿ. ಅದು ನಾನು ನೋಡ್ದಿದ್ದಲ್ವೋ, ಸಾಕ್ಷಾತ್ ಭಗವಂತನೇ ನನ್ನ ಬಾಯಲ್ಲಿ ನುಡಿಸಿದ್ದು. ಅದಕ್ಕೆ ದೊಡ್ಡೋರು ಹೇಳೋದನ್ನ ಕೇಳಬೇಕು ಅನ್ನೋದು ಅರ್ಥವಾಯ್ತೋ? ಅದು ನಾನು ಹೇಳಿದ್ದಲ್ವೋ ಮುಂಡೆದೆ, ಭಗವದ್ಗೀತೆಲೇ ಇದೆ. ಅದನ್ನ ಕರ್ಮದ ಫಲ ಅಂತಾರೆ. ಅದೆಲ್ಲ ಭಗವದ್ಗೀತೆ ಓದಿದ್ರೆ ಗೊತ್ತಾಗುತ್ತೆ. ಅದೆಲ್ಲ ಎಲ್ಲ ಅಭ್ಯಾಸ ಇರುತ್ತೆ ನಿಮಗೆ. ಬೆಳಗಾದ್ರೆ ಮೊಬೈಲ್ ಎತ್ಕೊಂಡು ರೀಲ್ಸ್ ನೋಡೋದು, ಗಂಟೆಗಟ್ಟಲೆ ತಳ್ಕೊಂಡಿರೋದು. ಕರೆಕ್ಟಾಗಿ ಹೇಳ್ತವ್ರೆ. ಕರ್ಮದ ಬಗ್ಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಭಗವದ್ಗೀತೆಯಲ್ಲಿ ಏನೇನೋ ಹೇಳಿದ್ದಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲೇ ಹೇತುರ್ಗುರ ಮಾತೆ ಸನ್ಗೋಸ್ತ್ವ ಕರ್ಮಣಿ. ಕರಿಮಣಿನ? ಕರಿಮಣಿ ಅಲ್ವೋ ಮುಂಡೆದೆ, ಕರ್ಮಣಿ. ಸೀರಿಯಲ್ ನೋಡಿ ನೋಡಿ ಹಾಳಾಗಿ ಹೋಗ್ಬಿಟ್ಟಿದ್ಯಾ. ಅದಕ್ಕೆ ಭಗವದ್ಗೀತೆ ಓದ್ರೋ ಅಂತ ಬಾಯಿ ಬಿಡ್ಕೊಳ್ಳೋದು. ಎಲ್ಲ ಕೇಳ್ತೀರಾ ಅಂದರೆ ನಿನಗೆ ನಿಯೋಜಿತ ಕರ್ತವ್ಯ ಮಾಡುವುದಕ್ಕಷ್ಟೇ ಅಧಿಕಾರ, ಕರ್ಮಫಲಕ್ಕೆ ಅಧಿಕಾರ ಇಲ್ಲ ಅಂತ ಅರ್ಥ. ಗುರುಜಿ ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀರಾ? ಮುಂಡೆದೆ, ಕನ್ನಡದಲ್ಲಿ ಹೇಳಿದ್ರು ಅರ್ಥ ಆಗಲ್ವಲ್ಲೋ, ಅದೇನು ಓದಿದೆಯೋ ಏನೋ. ಸರಿ, ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳು. ಅಂದರೆ ನಿನಗೆ ಕರ್ತವ್ಯ ಮಾಡುವುದಕ್ಕಷ್ಟೇ ಅಧಿಕಾರ, ಕರ್ಮಫಲಕ್ಕೆ ಅಧಿಕಾರವಿಲ್ಲ. ಅರ್ಥ ಆಯ್ತೋ? ಗೊತ್ತಲ್ಲ, ಕರ್ಮ ಮಾಡಿದವ್ರಿಗೆ ಫಲಾನ ಬಡ್ಡಿ ಸಮೇತ ಕೊಡೋರು ಯಾರು ಅಂತ ನಿಂಗೆ ಗೊತ್ತಿರಬೇಕೇ. ಅದು ನನಗೆ ಮಾತ್ರನಾ? ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಸಿದ್ಧಾಂತ ಗೊತ್ತಲ್ವೇ? ಗೆದ್ರೂ ಸೋತ್ರೂ ನಾವು ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ.